ರೈತರ ಪ್ರತಿಭಟನೆಯ ಸಂದರ್ಭದಲ್ಲಿ ಕಲ್ಲು ತೂರಾಟ ಆಗಿದೆ. ಉದ್ರಿಕ್ತರ ಚದುರಿಸಲು ಪೊಲೀಸರು ಲಾಠಿ ಚಾರ್ಜ್ ಅನ್ನು ಕೂಡ ಮಾಡಿದ್ದಾರೆ. ರಾಷ್ಟ್ರೀಯ ಹೆದ್ದಾರಿ ತಡೆದು ರೈತರು ಪ್ರತಿಭಟನೆ ನಡೆಸ್ತಾ ಇದ್ರು. ರೈತರ ಪ್ರತಿಭಟನೆಯನ್ನ ತೆರವುಗೊಳಿಸಬೇಕು ಅಂತ ಹೇಳಿ ಪೊಲೀಸರು ಮುಂದಾದ್ರು. ಆ ಸಂದರ್ಭದಲ್ಲಿ ಮಾತಿನ ಚಕಮಕಿ ಆಯಿತು, ವಾಗ್ವಾದ ನಡೆಯಿತು, ಏಕಾಏಕಿಯಾಗಿ ಕಲ್ಲು ತೂರಾಟ ಆಯಿತು, ಲಾಠಿ ಚಾರ್ಜ್ ಕೂಡ ಆಗಿದೆ. ಪರಿಸ್ಥಿತಿ ಉದ್ವಿಗ್ನಗೊಂಡಿದೆ. ಉದ್ರಿಕ್ತ ಪ್ರತಿಭಟನಾಕಾರರನ್ನು ಚದುರಿಸಬೇಕು ಅಂತ ಹೇಳಿ ಲಾಠಿ ಚಾರ್ಜ್ ಕೂಡ ನಡೆಸ್ತಾ ಇದ್ದಾರೆ. ಗಮನಿಸ್ತಾ ಇರ್ಬೋದು ನೋಡಿ, ನಮ್ಮ ಪ್ರತಿನಿಧಿ ಹೇಳ್ತಾ ಇದ್ರು ಪ್ರಶಾಂತ್, ಈ ಲಾಠಿ ಚಾರ್ಜ್ ಅಥವಾ ಕಲ್ಲು ತೂರಾಟಕ್ಕೆ ಏನು ಕಾರಣ ಅಂತ ಹೇಳಿದ್ರೆ ರೈತ ಸಂಘಟನೆಗಳಲ್ಲೇ ಒಡಕು ಮೂಡಿದೆ, ರೈತರಲ್ಲೇ ಒಗ್ಗಟ್ಟಿಲ್ಲ. ಒಂದು ನೇತೃತ್ವವನ್ನು ವಹಿಸುವಂಥ ಅಥವಾ ಒಂದು ಸಂಘಟನೆ ನೇತೃತ್ವ ವಹಿಸಿತ್ತಲ್ವಾ ಹೋರಾಟಕ್ಕೆ, ಆ ಸಂಘಟನೆ ಬಗ್ಗೆ ಬೇರೆ ಸಂಘಟನೆ ಒಂದಿಷ್ಟು ಅಸಮಾಧಾನಗೊಂಡಿರುತ್ತೆ. ಒಂದು ಸಂಘಟನೆಯವರು ಹೇಳ್ತಾರೆ, ಇಲ್ಲ ಶಾಂತ ರೀತಿಯಲ್ಲಿ ನಾವು ಪ್ರತಿಭಟನೆ ಮಾಡೋಣ, ಸಭೆ ನಡೀತಾ ಇದೆ ಸಿದ್ದರಾಮಯ್ಯ ನೇತೃತ್ವದಲ್ಲಿ, ಏನು ರಿಸಲ್ಟ್ ಬರುತ್ತೆ ಅದ್ರ ಮೇಲೆ ನಾವು ನಿರ್ಧಾರವನ್ನು ತೆಗೆದುಕೊಳ್ಳೋಣ ಅಂತ ಹೇಳಿ. ಮತ್ತೊಂದು ಸಂಘಟನೆ ಹೇಳುತ್ತೆ, ಇಲ್ಲ ನಾವು ಒಪ್ಪೋದಿಲ್ಲ ಅಂತ ಹೇಳಿ. ಅಂದರೆ ರೈತರ ನಡುವೆನೇ ಒಂದಿಷ್ಟು ಒಡಕಿದೆ ಅನ್ನೋದು ಮೇಲ್ನೋಟು ಗೊತ್ತಾಗ್ತಾ ಇದೆ. ಇದರ ಜೊತೆಗೆ ಈಗ ಕಲ್ಲು ತೂರಾಟ ನೋಡಿ, ರಾಷ್ಟ್ರೀಯ ಹೆದ್ದಾರಿ ಅಂದರೆ ನೀವು ನೋಡಿರ್ತೀರಾ ಯಾವ ರೀತಿಯಾಗಿ ರಾಷ್ಟ್ರೀಯ ಹೆದ್ದಾರಿಗಳು ಇರುತ್ತೆ. ಏಕಾಏಕಿಯಾಗಿ ಕಲ್ಲುಗಳು ಬರ್ಲಿಕ್ಕೆ ಸಾಧ್ಯ ಇಲ್ವಲ್ಲ. ಪೊಲೀಸರ ಮೇಲೆ ಪ್ರತಿಭಟನಾಕಾರರ ಆಕ್ರೋಶ. ಬೆಳಗಾವಿ ಜಿಲ್ಲೆಯಲ್ಲಿ ರೈತರ ಆಕ್ರೋಶ ಭುಗಿಲೆದ್ದಿದೆ. ಎರಡೂ ಕಡೆಯಿಂದಲೂ ಕೂಡ ಕಲ್ಲು ತೂರಾಟ ನಡೆಸ್ತಾ ಇದ್ದಾರೆ. ಪರಿಸ್ಥಿತಿಯನ್ನ ನಿಯಂತ್ರಿಸುವಲ್ಲಿ ಪೊಲೀಸರು ಹೈರಾಣಾಗ್ತಾ ಇದ್ದಾರೆ. ಈಗ ನೋಡಿ, ಪ್ರತಿಭಟನೆ ಮಾಡೋದು ಸರಿ, ಯಾರೂ ಕೂಡ ಪ್ರತಿಭಟನೆಯನ್ನ ವಿರೋಧಿಸಲ್ಲ, ಪ್ರತಿಭಟನೆ ಮಾಡಲೇಬೇಕು ದೇಶದಲ್ಲಿ. ಬಟ್ ಹಾಗಂತ ಹೇಳಿ ಈ ರೀತಿಯಾಗಿ ಕಲ್ಲು ತೂರಾಟ ರೀಸನ್ ಇರಬೇಕಲ್ಲ. ಯಾವ ರೀಸನ್, ಏನು ಕಾರಣಕ್ಕಾಗಿ ಈ ರೀತಿಯಾಗಿ ಕಲ್ಲು ತೂರಾಟ ಬರ್ತಾ ಇದೆ? ನೀವು ದೃಶ್ಯಾವಳಿಯಲ್ಲಿ ಕ್ಲಿಯರ್ ಆಗಿ ಗಮನಿಸ್ತಾ ಇದ್ರೆ ಮೇಲ್ಸೇತುವೆ ಒಂದಿದೆ, ಕೆಳಗಡೆ ಹೆದ್ದಾರಿ ಇದೆ. ಮೇಲ್ಸೇತುವೆಯಿಂದ ಇರುವಂತಹ ರೈತರು, ಮೇಲ್ಸೇತುವೆಯಲ್ಲಿ ಇರುವಂತಹ ರೈತರು ಬ್ರಿಡ್ಜ್ ಮೇಲಿಂದ ಕಲ್ಲುಗಳು ಬರ್ತಾ ಇದೆ. ಅಂದರೆ ಇದು ಪ್ರೀ ಪ್ಲ್ಯಾನ್ಡ್ ಆಗಿಬಿಡುತ್ತಾ ಅದು ಗೊತ್ತಿಲ್ಲ. ಬಟ್ ಪರಿಸ್ಥಿತಿ ಅಂತೂ ಉದ್ವಿಗ್ನಗೊಂಡಿರುವಂಥದ್ದು. ಪುಣೆ ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿ ಇದು. ಈಗ ಕಿಲೋಮೀಟರ್ ಗಟ್ಟಲೆ ವಾಹನಗಳು ಕೂಡ ನಿಂತಿವೆ. ಟ್ರಾಫಿಕ್ ಜಾಮ್ ಒಂದು ಕಡೆ ಆಗಿದೆ, ಮತ್ತೊಂದು ಕಡೆ ಈ ರೀತಿಯಾಗಿ ಲಾಠಿ ಚಾರ್ಜು, ಕಲ್ಲು ತೂರಾಟ ಎಲ್ಲ ಆದರೆ ಪರಿಸ್ಥಿತಿ ಎಲ್ಲಿಗೋಗಿ ನಿಲ್ಲುತ್ತೆ? ಆಯಿತು, ಏಕಾಏಕಿಯಾಗಿ ಈಗ ಸರ್ಕಾರ ರೈತರ ಬೇಡಿಕೆಗಳನ್ನು ಈಡೇರಿಸುತ್ತೆ ಅಂತ ಇಟ್ಕೊಳ್ಳಿ. ಈಗ ಸಭೆ ನಡೀತಾ ಇದೆ ಅಲ್ವಾ? ಈಡೇರಿಸಿದ್ರೆ ಈ ಕಲ್ಲು ತೂರಾಟದಿಂದ ಏನು ಲಾಭ ಬಂತು? ಈ ಪ್ರಶ್ನೆ ಕೂಡ ವ್ಯಕ್ತವಾಗುತ್ತಲ್ಲ. ನಮ್ಮ ಪ್ರತಿನಿಧಿ ಪ್ರಶಾಂತ್ ಹೇಳ್ತಾ ಇದ್ರು, ಬೇರೆದ್ದೇ ಉದ್ದೇಶ ಏನಾದರೂ ಇದೆಯಾ ಅಂತ ಹೇಳಿದ್ರೆ ನೋಡಿ, ಇಂತಹ ಪ್ರತಿಭಟನೆಗಳಲ್ಲಿ ಬೇರೆದ್ದೇ ಉದ್ದೇಶಗಳನ್ನು ತಳ್ಳಿ ಹಾಕಂಗಿಲ್ಲ, ಆಗುತ್ತೆ, ಅವೆಲ್ಲವೂ ಕೂಡ ಆಗುತ್ತೆ. ಬಟ್ ರೈತರ ಟಾರ್ಗೆಟ್ ಏನಾಗಿರಬೇಕು ಅಂತ ಹೇಳಿದ್ರೆ ನ್ಯಾಯ. ರೈತರ ಟಾರ್ಗೆಟ್ ಇದ್ದದ್ದೇನು? ಬೆಂಬಲ ಬೆಲೆ, ನ್ಯಾಯಸಮ್ಮತ ಬೆಲೆ ಅಂತ ಕೇಳ್ತಾ ಇದ್ದದ್ದಲ್ವಾ? ಅದು ಅವರ ಟಾರ್ಗೆಟ್ ಆಗಿರಬೇಕಿತ್ತು. ಬಟ್ ಈ ರೀತಿಯಾಗಿ ಉದ್ವಿಗ್ನಗೊಂಡು ಈ ರೀತಿಯಾಗಿ ಕಲ್ಲು ತೂರಾಟ ನಡೆಸಿದ್ರೆ ಕಾನೂನು ಸುವ್ಯವಸ್ಥೆ ಹಾಳಾಗುತ್ತೆ. ಆಗ ರಾಜ್ಯ ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ಲಾಠಿನ ಕೈಯಲ್ಲಿ ಇಟ್ಕೊಳ್ಳುತ್ತೆ, ಲಾಠಿ ಚಾರ್ಜ್ ಆಗುತ್ತೆ. ಅದರಿಂದ ಮತ್ತೆ ಯಾರಿಗೆ ನೋವು? ರೈತರಿಗೆ ಮತ್ತೆ ನೋವಾಗುತ್ತಲ್ವಾ? ರೈತರೇ ಪೆಟ್ಟು ತಿನ್ನೋದು. ಯಾರೋ ಒಬ್ಬ ಪುಸ್ಲಾಯಿಸಿ ಹೋಗ್ಬಿಡ್ತಾನೆ, ಪ್ರಚೋದನಕಾರಿ ಭಾಷಣ ಕೊಟ್ಟು ಹೋಗ್ಬಿಡ್ತಾನೆ ಆತ. ಬಟ್ ಇಲ್ಲಿ ರಸ್ತೆಯಲ್ಲಿರೋದು ಯಾರು? ಸಾಮಾನ್ಯ ರೈತರು. ಪಾಪ ಆತ ಕೊಟ್ಟಿರುವಂಥ ಹೇಳಿಕೆಗಳನ್ನು ನಂಬಿಕೊಂಡು ಉದ್ರಿಕ್ತ ಆಗಿ ಕೋಪಗೊಂಡು ಕಲ್ಲೆಸಿದ್ರೆ ಏಟ್ ತಿನ್ನೋದು ಕೂಡ ಅವರೇ ಅಲ್ವಾ? ಸದ್ಯ ಪರಿಸ್ಥಿತಿ ವಿಕೋಪಕ್ಕೆ ಹೋಗ್ತಾ ಇರುವಂಥದ್ದು ನೀವು ಕೂಡ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ. ಕಂಪ್ಲೀಟ್ ಆಗಿ ಹೆದ್ದಾರಿಯಿಂದ ಸ್ವಲ್ಪ ಅಂತರವನ್ನು ಕಾಯ್ದುಕೊಂಡಿದ್ದಾರೆ ಪೊಲೀಸರು. ಕಲ್ಲು ತೂರಾಟ ಕಂಟಿನ್ಯೂಸ್ ಆಗಿ ನಡೀತಾನೇ ಇದೆ. ಪೊಲೀಸರು ಕೂಡ ಲಾಠಿ ಚಾರ್ಜ್ಗೆ ಮುಂದಾಗ್ತಾ ಇದ್ದಾರೆ. ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸಭೆ ಆಗ್ತಾ ಇದೆ. ಈ ಸಭೆಯಲ್ಲಿ ಅಟ್ಲೀಸ್ಟ್ ರೈತರ ಬಗ್ಗೆ ಮಾತನಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಆ ಸಕ್ಕರೆ ಕಾರ್ಖಾನೆ ಮಾಲೀಕರು ಮಾತನಾಡ್ತಾ ಇದ್ದಾರಂತೆ, ನಮಗೆ ಸಿಕ್ಕಾಪಟ್ಟೆ ಲಾಸ್ ಆಗ್ತಾ ಇದೆ ಅಂತ ಹೇಳಿ, ನಮ್ಮ ಬೇಡಿಕೆಯನ್ನು ಈಡೇರಿಸಿ ಅಂತ. ಅಂದರೆ ಅವ್ರು ಕೇಳೋದೇನು? ವಿದ್ಯುತ್ ದರ ಪರ್ ಯೂನಿಟ್ ಖರೀದಿ ಏನು ಮಾಡ್ತಾ ಇದ್ರಲ್ವ, ರೇಟ್ ಜಾಸ್ತಿ ಮಾಡಿ ಅಂತ ಅವ್ರು ಕೇಳ್ತಾ ಇದ್ದಾರೆ. ಎಥನಾಲ್ ಖರೀದಿ ಬಗ್ಗೆ ಕೂಡ ಮಾತನಾಡ್ತಾ ಇದ್ದಾರೆ. ರೈತರ ಪ್ರತಿಭಟನೆಯ ಸಂದರ್ಭದಲ್ಲಿ ಭಾರಿ ಹೈಡ್ರಾಮಾ ನಡೆದಿದೆ. ಕಲ್ಲು ತೂರಾಟ ನಡೆಸಿ ಪೊಲೀಸರನ್ನೇ ಓಡಿಸಿದ್ದಾರೆ ರೈತರು.
ಹತ್ತರಗಿ ಹೆದ್ದಾರಿ ಬಳಿ ನೂರಾರು ರೈತರ ಜಮಾವಣೆಯಾಗಿದೆ. ಲಾಠಿ ಚಾರ್ಜ್ ಬಳಿಕ ರೈತರು ಮತ್ತಷ್ಟು ಕೆರಳಿದ್ದಾರೆ. ಪೊಲೀಸರ ಮೇಲೆ ಎರಡೂ ಕಡೆಯಿಂದಲೂ ಕೂಡ ಕಲ್ಲು ಎಸೆತವಾಗ್ತಾ ಇದೆ, ಕಲ್ಲು ತೂರಾಟ ಆಗ್ತಾ ಇದೆ. ನೋಡಿ, ಭಾರಿ ಹೈಡ್ರಾಮಾ ಅಂತೂ ಸೃಷ್ಟಿ ಆಗ್ತಾ ಇದೆ. ಏಕಾಏಕಿಯಾಗಿ ಕಲ್ಲು ತೂರಾಟ ಉದ್ದೇಶ ಏನು ಅನ್ನೋದ್ರ ಬಗ್ಗೆ ಇನ್ನೂ ಸ್ಪಷ್ಟೀಕರಣ ಬೇಕಾಗಿದೆ. ಪರಿಸ್ಥಿತಿ ಹೇಗಿದೆ ಅಂತ ಗೊತ್ತಾಗ್ತಾ ಇಲ್ಲ. ಏಕಾಏಕಿಯಾಗಿ ಕಲ್ಲು ತೂರಾಟ ನಡೆಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಒಂದು ರೀಸನ್ ಇರಬೇಕಾಗುತ್ತೆ. ಪೊಲೀಸರೇನೋ ದಬ್ಬಾಳಿಕೆ ಮಾಡಿದ್ರ ಈಗಲೂ ಪ್ರಶ್ನೆ ವ್ಯಕ್ತವಾಗುತ್ತೆ. ಬಟ್ ಶಾಂತ ರೂಪದಲ್ಲಿ ಶಾಂತಿ ಕಾಪಾಡಿಕೊಂಡು ಯಾವುದೇ ಪ್ರತಿಭಟನೆಯನ್ನು ಸ್ವಾಗತಿಸಬಹುದು. ಯಾವುದೇ ಪ್ರತಿಭಟನೆ ಶಾಂತ ರೂಪದಲ್ಲಿರಬೇಕು, ಒಂದು ಲಿಮಿಟ್ ಅಂತ ಇರುತ್ತೆ. ಬಟ್ ಈಗ ಏಕಾಏಕಿಯಾಗಿ ಪರಿಸ್ಥಿತಿ ವಿಕೋಪಕ್ಕೆ ಹೋಗಿದ್ದು ಏನು ರೀಸನ್ ಅಂತ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇಲ್ಲ. ಯಾಕೆ ಅಂದರೆ ನಾನೀಗಾಗಲೇ ಹೇಳ್ತಾ ಇದ್ದೆ, ಸರ್ಕಾರ ಏನು ಮಾಡಬೇಕಾಗುತ್ತೆ, ಸಭೆ ನಡೆಸ್ತಾ ಇದೆ. ಸಭೆ ನಂತರ ಒಂದು ರಿಸಲ್ಟ್ ಬರಬೇಕಿರುವಂಥದ್ದು, ಸಭೆಯಲ್ಲಿ ಏನು ನಿರ್ಧಾರ ಕೈಗೊಳ್ತಾರೆ ಅಂತ ಹೇಳಿ. ಆ ಸಭೆ ಇನ್ನೂ ಶುರುವಾಗಿ ಮಾತುಕತೆ ಆಗ್ತಾ ಇದೆ. ಇಂತಹ ಸಂದರ್ಭದಲ್ಲೇ ಕಲ್ಲು ತೂರಾಟ ಆಗುತ್ತೆ ಅಂತ ಹೇಳಿದ್ರೆ ಏನು ಅರ್ಥ? ಅದಕ್ಕೆ ಪ್ರತಿಭಟನಾಕಾರರು ಕೂಡ ತಾಳ್ಮೆ ಇರಬೇಕಲ್ವಾ ಅನ್ನುವಂಥ ಪ್ರಶ್ನೆ ವ್ಯಕ್ತವಾಗುತ್ತಲ್ಲ. ದೃಶ್ಯಾವಳಿಯನ್ನು ಗಮನಿಸ್ತಾ ಇರ್ಬೋದು. ಪರಿಸ್ಥಿತಿ ವಿಕೋಪಕ್ಕೆ ಹೋಗಿದೆ. ನೋಡಿ, ಒಂದು ಕಡೆ ಮೀಟಿಂಗ್ ಅಲ್ಲಿ ಸಕ್ಕರೆ ಕಾರ್ಖಾನೆ ಮಾಲೀಕರು ಕೂಡ ಸರ್ಕಾರಕ್ಕೆ ಸಾಕಷ್ಟು ಬೇಡಿಕೆಗಳನ್ನು ಇಟ್ಟಿದ್ದಾರೆ. ಅವ್ರು ಕೇಳ್ತಾ ಇರೋದು ಎಥನಾಲ್ ಆಗಿರ್ಬೋದು, ವಿದ್ಯುತ್ ಆಗಿರ್ಬೋದು, ಈ ಎಲ್ಲದರ ಬೆಲೆ ಜಾಸ್ತಿ ಮಾಡಿ, ಖರ್ಚು ಜಾಸ್ತಿ ಆಗ್ತಾ ಇದೆ ಅಂತ ಅವ್ರು ಕೇಳ್ತಾ ಇದ್ದಾರೆ. ಅದೇ ಸಂದರ್ಭದಲ್ಲಿ ರೈತರು ಪ್ರತಿಭಟನೆ ನಡೆಸ್ತಾ ಇದ್ರು. ಆ ಪ್ರತಿಭಟನೆ ಈಗ ವಿಕೋಪಕ್ಕೆ ಹೋಗಿದೆ. ಮಹಾರಾಷ್ಟ್ರದಲ್ಲಿ ಒಂದು ರೇಟು, ಕರ್ನಾಟಕದಲ್ಲಿ ಒಂದು ರೇಟ್ ಯಾಕೆ ಅನ್ನುವಂಥ ಪ್ರಶ್ನೆ. ನೋಡಿ, ಈ ರೈತರ ಹೋರಾಟಕ್ಕೆ ದಶಕದ ಇತಿಹಾಸ ಇದೆ. 2013ರಲ್ಲೂ ಕೂಡ ಬೆಳಗಾವಿಯಲ್ಲಿ ಇಂತಹದ್ದೇ ಒಂದು ದೊಡ್ಡ ಪ್ರತಿಭಟನೆ ಆಗಿತ್ತು. ಆ ಪ್ರತಿಭಟನೆಯಲ್ಲಿ ವಿಠಲ್ ಅನ್ನುವಂಥ ರೈತ ಸಾವನ್ನಪ್ತಾನೆ ಕೀಟನಾಶಕವನ್ನು ಸೇವಿಸಿ. ಅದಾದ ಬಳಿಕ ಇಡೀ ಪ್ರತಿಭಟನೆಯ ಸ್ವರೂಪವೇ ಬದಲಾಗಿ ಹೋಗ್ಬಿಡುತ್ತೆ. ಆಗ ಸಿದ್ದರಾಮಯ್ಯನವರ ಸರ್ಕಾರ ಇತ್ತು ಮೊದಲ ಅವಧಿಯಲ್ಲಿ. ಆಗ ಇಮಿಡಿಯೇಟ್ ಆಗಿ 165 ರೂಪಾಯಿ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡ್ತಾರೆ. ಇಮಿಡಿಯೇಟ್ ಆಗಿ. ಆಗ ಅವತ್ತು ಸಕ್ಕರೆ ಸಚಿವರಾಗಿದ್ಯಾರು ಅಂದರೆ ಪ್ರಕಾಶ್ ಹುಕ್ಕೇರಿ ಅವರು, ಬೆಳಗಾವಿಯವರೇ. ತಕ್ಷಣಕ್ಕೆ 300 ಕೋಟಿ ನೆರವು ನಿಧಿ ಬಿಡುಗಡೆ ಮಾಡಿದ್ರು. ಆಗ ಅಂದರೆ 2013ರಲ್ಲಿ. ಈಗ ಹೆಚ್ಚು ಕಡಿಮೆ 12 ವರ್ಷ ಆಯಿತು. ಏನಾದರೂ ಬದಲಾಯಿತಾ ಅಂದರೆ ಏನೂ ಬದಲಾಗ್ತಾ ಇಲ್ಲ. ಒಂದೊಂದು ಕಾರ್ಖಾನೆ ಹೊಂದಿರೋರು 4 ಕಾರ್ಖಾನೆ ಹೊಂದಿದ್ದಾರೆ. ರೈತರು ಮಾತ್ರ ಇನ್ನೂ ರೈತರು ಪ್ರತಿಭಟನೆ ನಡೆಸ್ತಾ ಇದ್ದಾರೆ.